ಹೆಂಗೈತೆ? ಏನು ಅನ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಸಕ್ಕತ್ತಾಗಿದೆ. ಇದು ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್ ಫೋಟೋ, ಕ್ಯೂಟ್ ಇದು. ಕ್ವಾಲಿಟಿನೂ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಈ ತರ ನಾನು ಎಲ್ಲೂ ನೋಡಿಲ್ಲ. ಅದೇ ಸೆಟ್ಟಿಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಮಾಡಿದ್ದಾರೆ. ನಾನು ಎಲ್ಲೂ ನೋಡಿರ್ಲಿಲ್ಲ, ಸಖತ್ತಾಗಿ ಮಾಡ್ಯಾವ್ರೆ ಅಂತ ಹೇಳಿದ್ರು. ಹ್ಯಾಪಿ ಬರ್ತ್ಡೇ. ನೆಕ್ಸ್ಟ್ ಲೆವೆಲ್ ಆದ್ಮೇಲೆ ಇನ್ನೊಂದು ಏನೋ ಪದ ಇದೆಯಾ? ರೆಡಿ 1 2 3. ಓಕೆ, ಎಲ್ಲರೂ ರೆಡಿ, ಕಂಪ್ಲೀಟ್ ಫ್ಯಾಮಿಲಿ ರೆಡಿ, ಆಲ್ಮೋಸ್ಟ್ ಆಲ್ ಎಲ್ಲರೂ ಅಲ್ಲಿ ಹೋಗಾಗಿದೆ. ಸೊ ನಾನು ಸಹ ರೆಡಿ, ಎಲ್ಲರೂ ರೆಡಿ. ಸೊ ಈಗ ನನ್ನ ಬೇಬಿ ಕ್ಯೂಟಿನ ಕರ್ಕೊಂಡು ಬರ್ತ್ಡೇ ನಡೆಯೋ ಜಾಗಕ್ಕೆ ಹೊರಟ್ವಿ. ನಮ್ಮ ಹಾಸನದಲ್ಲಿ ಮಳೆ ಪಿರಿ ಪಿರಿ ಮಳೆ, ಜೋರು ಅಲ್ಲ, ಪಿರಿ ಪಿರಿ ಮಳೆ, ಪರವಾಗಿಲ್ಲ. ಓಕೆ, ಇಲ್ಲಿ ನೋಡಿ ನಾನು ಕ್ಯೂಟಿ ಇಲ್ಲಿ ನೋಡಿ ಕ್ಯೂಟಿ ಬರ್ತ್ಡೇ ಕಣೆ ನಿಂದು ನಗಡೆ ಸುಬ್ಬಿ. ಓಕೆ, ಈಗ ನನ್ನ ಈ ವ್ಲಾಗ್ ಬಂದು ಕಂಪ್ಲೀಟ್ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ಕಂಪ್ಲೀಟ್ ಏನು ಹೇಳ್ತಾರೆ, ಕಂಪ್ಲೀಟ್ ಇವೆಂಟ್ ಹೆಂಗೆ ಅನ್ನಿಸ್ತು ಅಂತ ಒಂದಿಷ್ಟು ಜನರ ಹತ್ರ ಕೇಳೋಣ. ಮೇಯ್ನಾಗಿ ನನ್ನ ಬೇಬಿ ಸರ್ಪ್ರೈಸ್ ಆಗ್ತಾಳ ಏನು ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ವೆಲ್ಕಮ್ ಮಾಡ್ಬೇಡ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಇವಾಗ ನಾವು ತನ್ವಿ ತ್ರಿಷಾ ಪಾರ್ಟಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಳೆ ಬೇಬಿ ಅಲ್ಲಿ ಸ್ವಲ್ಪ ನೆಲ ಜಾರತ್ತೆ, ಹುಷಾರಾಗಿ ಹೋಗು ಆಯಿತಾ, ಹುಷಾರಾಗಿ ಹೋಗು. ಸೊ ಅಲ್ಲಿ ಹೋದ ತಕ್ಷಣ ನೋಡೋಣ. ಫಸ್ಟು ನಾನು ಓಡೋಗ್ತೀನಿ. ನಾನು ಓಡೋಗಿ ಆಮೇಲೆ ನನ್ನ ಬೇಬಿ ಎಂಟ್ರಿ ಆದ ತಕ್ಷಣ ಅಲ್ಲೊಂದು ಬೋರ್ಡ್ ಇದೆ, ಅದಾದಮೇಲೆ ನೆಕ್ಸ್ಟು ಡೆಕೋರೇಷನ್ ಎಲ್ಲ ಹೆಂಗೆ ಅನ್ನಿಸ್ತು ಅಂತ ನನ್ನ ಬೇಬಿ ಹತ್ರ ಕೇಳೋಣ. ಅವಳ ಒರಿಜಿನಲ್ ರಿಯಾಕ್ಷನ್ ನಾನು ಇವಾಗ ಇದರಲ್ಲಿ ತಗೊಳ್ತೀನಿ. ಓಕೆನಾ? ನಮ್ಮ ಅಣ್ಣ ಕಾರ್ ಓಡಿಸ್ತವನೆ. ಇದು ಎಷ್ಟನೇ ರೌಂಡ್ ಅಣ್ಣ? ಹೋಗಿ ಬಿಟ್ಟು ಬಂದಿದ್ದ ಅಷ್ಟೇನಾ? ಅಥವಾ 2 ಸಲ ಬಿಟ್ಟು ಬಂದಿರೋದ? ಒಂದೇ ಸಲ ಬಿಟ್ಟು ಬಂದಿದ್ದ. ಓಕೆ, ಆ್ಯಕ್ಚುಲಿ ಇನ್ನೊಂದೇನು ಅಂದರೆ ಆಲ್ರೆಡಿ ಲೇಟ್ ಆಗಿದೆ. ನಾವು ಎಲ್ರಿಗೂ 10:30 ಅಂತ ಹಾಕಿದ್ದೀವಿ. ಇಲ್ಲಿ ನೋಡ್ರೆ ಟೈಮ್ 12 ಗಂಟೆ ಆಗೈತೆ. ಏನು ಮಾಡೋದು, ಲೇಟ್ ಆಯ್ತು. ಬಂದ್ವಿ. ಪಿರಿ ಪಿರಿ ಮಳೆ ಬರ್ತಾನೆ ಇದೆ. ಹೆಂಗಪ್ಪ ಹೋಗೋದು? ಬೇಬಿ ಹುಷಾರು ಕಣೆ. ನೋಡಿ ಇದೆ ಚೌಟ್ರಿ, ತನ್ವಿ ತ್ರಿಷಾ ಪಾರ್ಟಿ ಹಾಲ್. ಬಂದ್ವಿ. ಇಲ್ಲಿ ಟರ್ನ್ ತಗೋ, ಲೆಫ್ಟಿಂಗ್. ಆ್ಯಕ್ಚುಲಿ ಎಂಟ್ರೆನ್ಸಲ್ಲಿ ವೆಲ್ಕಮ್ ಒಂದು ಬೋರ್ಡ್ ಹಾಕಿದ್ದೀವಿ ನಾವು. ಸೊ ಆ ತಳ ಗಾಡಿ ಹೋಗ್ಬಿಡ್ಲಿ. ಓಕೆ, ಆ ಬೋರ್ಡು ಹತ್ರದಿಂದನೇ ತಗೋ, ಅಲ್ಲೇ ತೋರಿಸು. ನಾನು ಹಿಂಗೆ ಇಲ್ಲಿಂದನೇ ತೋರಿಸ್ತೀನಿ, ಯಾಕೆಂದ್ರೆ ಮಳೆ ಬರ್ತಿದ್ದಲ್ಲ, ಅಲ್ಲೋಗಿ ನಿಂತ್ಕೊಂಡು ತೋರ್ಸೋಕ್ಕಾಗಲ್ಲ. ಝೂಮ್ ಹಾಕ್ತೀನಿ, ಓದ್ಕೊಬೇಡಿ. ಎಷ್ಟು ಚೆನ್ನಾಗಿ ವರ್ಡಿಂಗ್ಸ್ ಹಾಕಿದ್ದಾರೆ ಅಂದರೆ ಸಂಭ್ರಮೇಶನ್ ಈವೆಂಟ್ಸ್ ಅವರು ಸಖತ್ತಾಗಿ ತುಂಬ ಚೆನ್ನಾಗಿ. ಬೇಬಿ ಹೆಂಗಿದೆ? ಬರ್ದಿರೋದು ಕಾಣ್ತಿಲ್ಲ ಅಂತ ಇವಳಿಗೆ. ಆಮೇಲೆ ಓದ್ಕೊ ಆಯ್ತಾ, ಫ್ರೀ ಮಾಡ್ಕೊಂಡು ವೀಡಿಯೋದಲ್ಲಿ ಇರುತ್ತೆ, ಓದ್ಕೊಬಿಡು ನೋಡಿ. ಓಕೆ, ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟು ನಾನು ಹೋಗ್ತೀನಿ, ಆಮೇಲೆ ಇವ್ರನ್ನ ಕರೆಸ್ಕೊಳ್ತೀನಿ. ಓಕೆ ಬೇಬಿ, ನಾನು ಮೇಲ್ಗಡೆ ಹೋಗಿರ್ತೀನಿ. ಮೇಲ್ಗಡೆ ಹೋಗ್ತಾನೆ ನಾನು. ಇನ್ನೇನು ನಾವು ಹೋಗೋದಷ್ಟಲ್ಲಿ ನೀವು ಅಲ್ಲಿಗೆ ಬರೋಕ್ಕೂ ಟೈಮ್ ಅಷ್ಟೇ, ಅದೇ ಟೈಮ್ ಆಗುತ್ತೆ. ಓಕೆ, ಬೇಗ ಬನ್ನಿ, ರೆಡಿಯಾಗು ಸರ್ಪ್ರೈಸ್ಗೆ. ನಿನ್ನ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತೀಯ ನಾನು ನೋಡ್ತೀನಿ. ನೋಡೋಣ ನನ್ನ ಬೇಬಿ ಯಾವ ಥರ ಎಕ್ಸ್ಪ್ರೆಷನ್ ಕೊಡ್ತಾಳೆ ಅಂತ ನೋಡೋಣ. ನೋಡಿ ಹೆಂಗೆ ಬಲೂನ್ ಇದು ವ್ಯವಸ್ಥೆ ಆಗಿದೆ. ಇಲ್ಲೆಲ್ಲ ಫುಲ್ಲು ಅಡುಗೆ ವ್ಯವಸ್ಥೆ ಆಗ್ತದೆ. ಇಲ್ಲಿ ನೋಡಿ, ಇದು ಫುಲ್ಲು ನನ್ನ ಕ್ಯೂಟಿದು ಎಲ್ಲ ತಿಂಗಳಿದ್ದು ಫೋಟೋಸ್ಗಳು ಇದೆ ಇದರಲ್ಲಿ. ಡೆಕೋರೇಷನ್ನು ಫಸ್ಟು ನನ್ನ ಬೇಬಿ ನೋಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಬಂದ್ರನ್ಸತ್ತೆ. ಎಲ್ಲಿ? ಇನ್ನೂ ಗ್ರೌಂಡ್ ಫ್ಲೋರಲ್ಲಿದೆ, ಇನ್ನೂ ಬಂದಿಲ್ಲ. ಇವ್ರೇನು ಮೆಟ್ಲಲ್ಲೇ ಬರ್ತಾವ್ರೆ? ನಡ್ಕೊಂಡೇ ಬರ್ತಾವ್ರೆ ಇವರು. ಇವಳೆಲ್ಲಿ? ಹಾಂ, ಹೌದಾ? ತಾಳಿ ಎಲ್ಲ ಒಟ್ಟಿಗೆ ಬನ್ನಿ ಆಯಿತಾ? ಅಲ್ಲಿ ಚಿನ್ನಿಯಲ್ಲಿ ಇಣಕದ್ ನೋಡಿ ಅವಳಲ್ಲಿ, ಬರೀ ಇಂಥದ್ದೇ ಮಾಡೋದು. ನೋಡೋಣ ಯಾರ್ಯಾರು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ ನೋಡೋಣ. ಹಾಂ, ಬಾ ಬೇಬಿ. ತಳ್ಳು ಕ್ಯೂಟಿ ತರ್ಸು. ಹಾಂ, ನೀವು ಹೋಗ್ಬಿಡಿ. ಓಕೆ, ಎಲ್ಲ ಒಟ್ಟಿಗೆ ಬನ್ನಿ. ಓಕೆನಾ ಬೇಬಿ? ರೆಡಿ ಫಾರ್ ಸರ್ಪ್ರೈಸ್. ಬಾ 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 ಬಾ. ಫಸ್ಟು ಅಲ್ಲಿ ನೋಡ್ಬೇಡ, ಇಲ್ಲಿ ನೋಡು. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಕ್ಯೂಟಿದು ಜರ್ನಿ ಇದು ಫುಲ್ಲು. ಫಸ್ಟು, ಸೆಕೆಂಡು, ಥರ್ಡಿಂದ ಟೋಟಲ್ 12th ಮಂತ್ ತನಕ ಏನಿದೆ ಜರ್ನಿ, ಕ್ಯೂಟಿ ನಿನ್ನ ಜರ್ನಿ ಇದು. ಓಕೆ, ಈಗ
ರೆಡಿ ಒಳಗೆ ಬಾ ಹುಷಾರಾಗಿ ಬಾ. ಸೂಪರ್ ಆಗೈತೆ. ಹೆಂಗೈತೆ ನಾನು ಏನು ಅನ್ಕೊಂಡಿದ್ದೆ ಅದಕ್ಕಿಂತ ಜಾಸ್ತಿ ಸಕ್ಕದಾಗೈತೆ. ಹಂಗೆ ಸಗದಾಗಿ ಮಾಡೋರ. ಸಕ್ಕದಾಗಿ ಮಾಡಿದ್ದಾರೆ. ಓಕೆ, ಈಗ ನಾನು ತೋರಿಸ್ತೀನಿ ಡೆಕೋರೇಷನ್ ಹೆಂಗೆ ಬಂದಿದೆ ಅಂತ. ರೆಡಿನಾ? ಡೆಕೋರೇಷನ್ ರೆಡಿ, 1 2 3 ಟನ್ ಟನ್. ನೋಡಿ, ಇದು ಕಂಪ್ಲೀಟ್ ಡೆಕೋರೇಷನ್. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಹಾಕಿ. ಹೇಗೆ ಕಾಣ್ತಿದೆ, ಹೇಗೆ ಮಾಡಿದ್ದಾರೆ ಅಂತ ಕಮೆಂಟ್ ಹಾಕಿ. ಏನು ಬೇಬೆ? ಸೂಪರಾಗಿ ಮಾಡಿದ್ದಾರೆ. ಸೂಪರು. ತುಂಬ ಕಡಿಮೆ ಆಯಿತು. ಸಖತ್ತು ಸಕ್ಕತ್ತಾಗಿ ಮಾಡಿದ್ದಾರೆ. ಸಕ್ಕತ್ತಾಗಿ ಮಾಡಿದಾರ. ನೋಡಿ ಇದೆಲ್ಲ. ಇವ್ನು ಕಾಣ್ತಿದೆ ಗೊತ್ತಾ ದೂರದಿಂದ? ಹೌದಾ? ಆ್ಯಕ್ಚುಲಿ ಇಲ್ಲಿ ನೋಡಿ ವಾಟರ್ ಫಾಲ್ಸ್ ಆಗತ್ತಾರ ಕಂಟಿನ್ಯೂ ನೀರು. ಇಲ್ಲಿ ಕ್ಯೂಟಿದ ಹೆಸರು ಪುನರ್ವಿ. ಆ್ಯಕ್ಚುಲಿ ನಿಮಗೆ ನಾನು ಸೂಪರಾಗಿರೋ ತೋರಿಸ್ತೀನಿ. ಆ್ಯಕ್ಚುಲಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಆಗಿ. ಮೇಯ್ನ್ ಬಂದು ಫೋಟೋಸ್ಗಳನ್ನ ತೋರಿಸ್ತೀನಿ. ಇದು ನೋಡಿ ಕ್ಯೂಟಿ ಫೋಟೋ ಇದೆಲ್ಲ. ಒಂದು ಇದು ಆ್ಯಕ್ಚುಲಿ ಇದು ನನ್ನ ಫೇವ್ರೇಟ್ ಫೋಟೋ ಕ್ಯೂಟಿದು. 2, ಇದು 3, ಇಲ್ಲೊಂದು 4, ಇಲ್ಲೊಂದು 5, ಇಲ್ಲೊಂದು 6. ಟೋಟಲ್ ಡೆಕೋರೇಷನ್ ಮಾತ್ರ ಸಕ್ಕದಾಗಿ ಬಂದಿದೆ. ಎಲ್ಲ ಡೆಕೋರೇಷನ್ನ ಮಸ್ತಾಗಿ ಮಾಡಿ ನನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಇಲ್ಲಿ ಕೂತವ್ರೆ ಕಳ್ಳಂತರ. ಬ್ರೋ ಸಕ್ಕದಾಗಿ ಬಂದಿದೆ. ಬೇಬೆ ಥ್ಯಾಂಕ್ ಯು. ಇವರೇ ಕಲಾಕಾರರು. ಸೂಪರ್ ಅಲ್ಲ, ಸಕ್ಕದಾಗಿ ಮಾಡಿದ್ದೀರಾ. ಸಕ್ಕತ್ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಗಿದ್ರೆ ಅಷ್ಟೇ. ನೋಡಿ ಕ್ಯೂಟಿ. ಹಾಯ್, ಹ್ಯಾಪಿ ಬರ್ಡೇ. ಗಂಡು ಮಕ್ಳ ಹತ್ರ ಹೋಗಲ್ಲ ಅವಳು. ಹೆಣ್ಮಕ್ಳ ಹತ್ರ ಟೊಪ್ ಚಂಗಂತ ನೆಗೀತಾಳೆ ಇವಳು. ಅಪ್ಪಂತಾರ. ಏನು ಹಿಂಗೆ ಹೇಳ್ಬಿಟ್ರಿ? ನೋಡಿ, ನಾನು ಒಬ್ಬಳೇ ಇವಳ ಹತ್ರ ಅಷ್ಟೇ ಚಂಗಂತ ನೆಗ್ದಿದ್ದು. ಏನೇನು ಹೇಳ್ಬೇಡಿ. ಸಕ್ಕದಾಗಿ ಬಂದಿದೆ ಸೀರಿಯಸ್ಲಿ. ನನ್ನ ಬೇಬಿ ಒಂದೇ ಮಾತು ಹೇಳಿದ್ದು, ಅವಳೇನು ಎಕ್ಸ್ಪೆಕ್ಟ್ ಮಾಡಿದ್ಲು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಬಂದಿದೆ ಅಂತೆ. ಮಸ್ತಾಗಿ ಬಂದಿದೆ. ನೀಟಾಗಿ ನೋಡ್ಕೊಬಿಡಿ. ಸಕ್ಕದಾಗಿ ಬಂದಿದೆ. ಆ್ಯಕ್ಚುಲಿ ಈ ವ್ಲಾಗ್ ಬಂದು ಕಂಪ್ಲೀಟ್ ಅರೇಂಜ್ಮೆಂಟ್ಸ್ ಹೆಂಗೆ ಬಂದಿದೆ, ಡೆಕೋರೇಷನ್ ಹೆಂಗೆ ಬಂದಿದೆ ಅಂತ ಇಲ್ಲಿ ಬಂದಿರೋರಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಎಲ್ಲ ಹತ್ರನೂ ಕೇಳೋಣ. ಓಕೆನಾ? ಮೇಯ್ನ್ ಬಂದು ಡೆಕೋರೇಷನ್ನು ಇದೆಲ್ಲ ಥೀಮ್ ವೈಸ್ ಡೆಕೋರೇಷನ್ ಇದು. ಆ್ಯಕ್ಚುಲಿ ನಾನು ಹೇಳೋಕ್ಕಿಂತ ನಾನು ಇವ್ರ ಹತ್ರನೇ ಕೇಳೋಣ. ಬ್ರೋ, ನಾನು ನಿಮಗೆ ಕ್ಯಾಮ್ರಾ ಕೊಡ್ತೀನಿ, ಓಕೆ. ನೀವು ಆಪ್ರೇಟ್ ಮಾಡ್ಕೊಂಡು ಒಂದು ಸಲ ಎಕ್ಸ್ಪ್ಲೇನ್ ಮಾಡಿ ನಮ್ಮ ಆಡಿಯನ್ಸಿಗೆ ಯಾವ ಥರ ಒಂದು ಫೀಲ್ ಬರುತ್ತೆ, ಮತ್ತು ಇದರದ್ದು ಬಗ್ಗೆ ಒಂದು ಸ್ವಲ್ಪ ಹೇಳಿ. ಓಕೆನಾ? ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಭಾರ್ಗವ್ ಫ್ರಮ್ ಸಂಭ್ರಮೇಶನ್ ಇವೆಂಟ್ಸ್. ಇವತ್ತು ನಮಗೆ ಹಾಸನ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸಾಮ್ರಾಟ್ ಅವ್ರ ಮಗಳದು ಫಸ್ಟ್ ಬರ್ಡೇ ಆರ್ಗನೈಸೇಷನ್ ಸಿಕ್ಕಿತ್ತು. ಅವ್ರಿಗೋಸ್ಕರ ಒಂದು ಬ್ಯೂಟಿಫುಲ್ ಫೇರಿ ಲ್ಯಾಂಡ್ನೇ ಕ್ರಿಯೇಟ್ ಮಾಡಿದ್ವಿ. ಈ ಥರ ಡೆಕೋರ್ ನೀವು ಹಾಸನಲ್ಲಂತೂ ನೋಡೋಕ್ಕೆ ಚಾನ್ಸೇ ಇಲ್ಲ ಅನ್ಕೋತೀನಿ. ಸೊ ಡೆಕೋರ್ ಹೇಗಿದೆ, ಅದ್ರ ಡೀಟೇಲಿಂಗ್ ಏನು ಅಂತ ನೋಡೋಣ ಬನ್ನಿ. ಓಕೆ, ಸೊ ಅವ್ರಿಗೋಸ್ಕರ ಕಂಪ್ಲೀಟ್ ಒಂದು ಫೇರಿ ಲ್ಯಾಂಡ್ ಥೀಮಲ್ಲಿ LEDs ಯೂಸ್ ಮಾಡಿ ವಾಟರ್ಫಾಲ್ ಎಫೆಕ್ಟಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇನ್ನೂ ಡೀಟೇಲಿಂಗ್ನ ನೀವು ಬರೋ ವೀಡಿಯೋಸಲ್ಲಿ ನೋಡ್ತೀರಾ. ಯು ಕ್ಯಾನ್ ಸಿ ವಿ ಹ್ಯಾವ್ ಆ್ಯಡೆಡ್ ಮಶ್ರೂಮ್, ಕ್ರೇನ್ಸ್ ಆ್ಯಂಡ್ ಬ್ಯೂಟಿಫುಲ್ ಪಿಂಕ್ ಆ್ಯಂಡ್ ಪರ್ಪಲ್ ಥೀಮಲ್ಲಿ ಬಲೂನ್ಸ್ ಯೂಸ್ ಮಾಡಿದ್ದೀವಿ. ಸೊ ಡೀಟೇಲಿಂಗ್ ವಿಡಿಯೋ ನಿಮಗೆ ಬರುತ್ತೆ. ಆ್ಯಂಡ್ ದ ಸೆಂಟರ್ ಪ್ರಾಪ್ ಒಂದು ಮನೆ ಥರ ಫೀಲ್ ಬರಬೇಕು. ಆ್ಯಂಡ್ ಅಬ್ಸಲ್ಯೂಟ್ ಸ್ಟಾರ್ ಆಫ್ ದ ಶೋ ಈ ವಾಟರ್ಫಾಲ್ LED ಎಫೆಕ್ಟ್. ಬಂದಿರೋ ಜನ ಎಲ್ಲ ಯಾವುದೋ ಒಂದು ಬೇರೆ ಲೋಕಕ್ಕೆ ಬಂದಿದ್ದೀವಿ ಡೆಕೋರ್ ನೋಡಿ ಅಂತ ಇದ್ದರು. ಸೊ ಲುಕ್ ಅಟ್ ದ ಡೆಕೋರ್ ಒನ್ಸ್. ಓಕೆ, ಏನು ಅನ್ನಿಸ್ತು ಅವ್ರ ಫ್ಯಾಮಿಲಿಗೆ ಅವನ್ನೆಲ್ಲದನ್ನು ಇವಾಗ ನೋಡೋಣ ಬನ್ನಿ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸಾಮ್ರಾಟ್ ಬ್ರೋ, ವಾಟ್ ಯು ಫೆಲ್ಟ್ ಅಬೌಟ್ ಡೆಕೋರ್? ಸೀರಿಯಸ್ಲಿ ಹೇಳ್ತಿಲ್ವಾ? ನಾನು ಅದು ಹೇಳೋದನ್ನ ನಾನು ಇಷ್ಟು ಕೊಡಿ ಅಂದೆ, ನೀವು ಇಷ್ಟು ಕೊಟ್ರಿ ಅಷ್ಟೇ. ನಾನು ಹೇಳೋದು ಸಕ್ಕದಾಗಿ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ಸ್. ನೆಕ್ಸ್ಟ್ ಲೆವೆಲ್ ಆದಮೇಲೆ ಇನ್ನೊಂದೇನೋ ಪದ ಇದೆಯಾ ಇದ್ರೆ ನೀವೇ ರೆಕಮೆಂಡ್ ಮಾಡಿ ಹೇಳ್ತೀನಿ ನಾನು. ಸಕ್ಕದಾಗಿ ಬಂದಿದೆ. ಥ್ಯಾಂಕ್ ಯು. ಡ್ಯೂಟಿ ಆಲ್ರೆಡಿ ಶುರು ಹಚ್ಕೊಂಡು ಒಂದು ಚೂರು ನಗಾಡ್ತಿಲ್ಲ, ಎಂಥದ್ದು ಇಲ್ಲ. ಸುಬ್ಬಿ ಇಲ್ಲೋಡಿ, ನಮ್ಮ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲ ನಮ್ಮ ಹಾಸನದ ಲಿಟಲ್ ಬೇಬಿ ಫೋಟೋಗ್ರಫಿ ಜೀವನವರು ಹೇಳ್ಬಿಡಿ ಒಂದು. ಹಾಗೆ ಆ್ಯಕ್ಚುಲಿ ಪೇಂಟಿಂಗು ಮಕ್ಕಳಿಗೆಲ್ಲ ಪೇಂಟ್ ಬಿಡಿಸೋರೆಲ್ಲ ಇದು ಮಾಡ್ತಿದ್ದಾರೆ ನೋಡಿ, ಆ ಥರ ಎಲ್ಲ ಬಿಡಿಸ್ತಾ ಇದ್ದಾರೆ. ಸೂಪರ್. ಹಾಯ್.
ಓಕೆ, ಯಾಕೋ ಸ್ವಲ್ಪ ಲೇಡೀಸ್ ಇನ್ನೂ ವಾಯ್ಸ್ ಬರ್ತಾ ಇಲ್ಲ. ಓಕೆ, ನಿಮ್ಗೆಲ್ಲ ಮೋಟಿವೇಟ್ ಮಾಡ್ತೀನಿ. ಯಾರು ಇವತ್ತಿನ ಇವೆಂಟ್ ಮತ್ತೆ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅವ್ರಿಗೆ ಸಾಮ್ರಾಟ್ ಕಡೆಯಿಂದ ಒಂದು 10 ಗ್ರಾಮ್ ಬ್ಯೂಟಿಫುಲ್ ಗೋಲ್ಡ್ ರಿಂಗ್ ಗಿಫ್ಟ್ ಇದೆ. ಓಕೆ, ಯಾರು ಇವತ್ತಿನ ಆಕ್ಟಿವಿಟೀಸ್ ಅಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಗೆಲ್ತೀರಾ ಅವ್ರಿಗೆ ಸಾಮ್ರಾಟ್ ಕಡೆಯಿಂದ ಒಂದು 10 ಗ್ರಾಮ್ ಬ್ಯೂಟಿಫುಲ್ ಗೋಲ್ಡ್ ರಿಂಗ್ ಗಿಫ್ಟ್ ಇದೆ. ಓಕೆ, ನಾವು ಆಲ್ರೆಡಿ 30 ಗ್ರಾಮ್ ಚಿನ್ನ ಹಾಕೊಂಡಿದ್ದೀರಾ, ನಿಮಗೆ ಯಾಕೆ 10 ಗ್ರಾಮ್ ಚಿನ್ನ ಅಂತ? ಓಕೆ, ಫಸ್ಟ್ ಒಂದು ಜನರಲ್ ಆಕ್ಟಿವಿಟಿ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಒಂದು ಸಾಂಗ್ ನಮ್ಮ ಕಡೆಯಿಂದ ಪ್ಲೇ ಮಾಡ್ತೀವಿ. ಆ ಸಾಂಗ್ ರಿಲೇಟೆಡ್ ಆಗಿರೋ ವಸ್ತುನ ಯಾರು ಬೇಗ ನನ್ನ ಹತ್ರ ಜಾಸ್ತಿ ತಗೊಂಡ್ಬರ್ತೀರಾ ಅವರು ಈ ಗೇಮ್ನ ವಿನ್ನರ್ ಆಗ್ತಾರೆ. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಒಂದು ಸಾಂಗ್ ಪ್ಲೇ ಮಾಡ್ತೀನಿ. ಆ ಸಾಂಗ್ ಫಸ್ಟ್ ಸಾಂಗ್ ಬನ್ನಿ. 3, 2, 1 ಪ್ಲೇ ದ ಸಾಂಗ್. ಅಲ್ಲ, ನಾನು ಬ್ಯಾಂಗಲ್ ತಗೊಂಬರಿ ಅಂದ್ರೆ ನಾನು ಇಷ್ಟು ನೀವೇ ಇಷ್ಟು ಬರ ನಾನು ಬ್ಯಾಂಗಲ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ನಿಮ್ಮನ್ನೇ ಕರ್ಕೊಂಡಲ್ಲ. ಇದೇ ಡೌಟ್. ಅಂಡ್ ಪಾಪ ಮ್ಯಾಮ್ ಹಾಕಿದ್ದು ಬಳೆಯನ್ನು ಬಿಚ್ಚಿಕೊಂಡು ಚಿನ್ನದ ಆಸೆಗೆ ಥ್ಯಾಂಕ್ಸ್. ಓಕೆ, ಸಾಮ್ರಾಟ್ರು ಅವ್ರ ಅಮ್ಮನ ಕೈಲಿರೋ ಚಿನ್ನದ ಬಳೆ ಎತ್ಕೊಂಡ್ ಬಂದಿದ್ದಾರೆ. ಇಬ್ರು ತಿಕ್ಕೋಬಹುದು. ಏನ್ ಆತರ ತಗೀರಿ ಮಾಡಿ ಸಾಧ್ಯ ಇಲ್ಲ. ಓಕೆ, 3, 2, 1 ಅಲ್ಲಿ ತಾತ ಕೇಳದಾಗಿದೆ. ಅಣ್ಣ, ಕಂಪ್ಲೀಟ್ ಅಟೈರ್, ಕಂಪ್ಲೀಟ್ ಡೆಕೋರೇಷನ್, ಕಂಪ್ಲೀಟ್ ಈವೆಂಟ್ ಮ್ಯಾನೇಜ್ಮೆಂಟ್ ಹೆಂಗ ಅನಿಸ್ತು? ಸೊ ಓವರ್ ಆಲ್ ತುಂಬ ಚೆನ್ನಾಗೇ ಇತ್ತು. ಹಾಂ, ಸೊ ಇವನ್ ಡೆಕೋರೇಷನ್ ಅಂತೂ ಸೂಪರು. ಓಕೆ LED ಸ್ಕ್ರೀನಿಂಗ್ಸ್ ಎಲ್ಲ ಸಖತ್ತಾಗೆ ಮಾಡೋರೆ. ಓಕೆ, ಆ್ಯಂಡ್ ಇವನ್ ಕ್ವಾಲಿಟಿನೂ ಚೆನ್ನಾಗಿದೆ. ಆ್ಯಂಡ್ ಅವರು ಮಾಡಿರೋ ಏನಂತಾರದು ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಎರಡೂ ಸೂಪರ್ ಸಗದಾಯ್ತಾ? ಚೆನ್ನಾಗಿತ್ತು. ಅದಕ್ಕೆ ಕಂಪ್ಲೀಟ್ ಈವೆಂಟ್ ಹೆಂಗ ಅನಿಸ್ತು? ಒಂಥರ ಫೇರಿ ಟೇಲ್ ಥೀಮ್ ಇದೆ, ಒಂಥರ ಚೆನ್ನಾಗಿದೆ. ಹೌದಾ, ಖುಷಿ ಆಯ್ತಾ? ಚೆನ್ನಾಯ್ತಾ? ಸಖತ್ತಾಗಿ ಬಂದಿದ್ಯಾ? ಸಖತ್ತಾಗಿ. ಥ್ಯಾಂಕ್ ಯು ಅಕ್ಕ. ಓವರ್ ಆಲ್ ಈವೆಂಟ್ಸ್ ಹೆಂಗ ಅನ್ನಿಸ್ತು? ತುಂಬ ಚೆನ್ನಾಗಿತ್ತು, ಮಾತ್ರ ಸೂಪರ್ ಆಗಿದೆ. ಇವನ್ ಎಂಟ್ರಿ ಬಂದಿರೋದಾಗ್ಲಿ, ಆ ಫಾಗು, ಇವನ್ ಈ ಎಲ್ಲ ಡೆಕೋರೇಷನು ಅಲ್ಟಿಮೇಟ್ ಆಗಿದೆ, ಸಖತ್ತಾಗಿದೆ. ನಿಜವಾಗ್ಲೂ ಅವ್ರದ್ದು ಏನೇನು ಪ್ರೋಗ್ರಾಮ್ ಮಾಡಿದಾರಲ್ಲ, ಇವನ್ ಅವರು ಬಂದಿದ್ರಲ್ಲ, ಅವರು ಜಾದು ಮಾಡೋರು ಅದಾಗ್ಲಿ, ಆಮೇಲೆ ಅವರು ಮಾಡಿರೋ ಪ್ರೋಗ್ರಾಮ್ಸ್ ಎಲ್ಲಾನು ಕರೆಸಿ ಮಾಡಿಸಿರೋದು ಎಲ್ಲ ಚೆನ್ನಾಗಿದೆ. ಇನ್ನು ಊಟನೂ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ. ಇವಾಗ ಹೋಗಿ ತಿಂದು ನಾನು ನೋಡಬೇಕು. ಥ್ಯಾಂಕ್ ಯು. ಡೆಕೋರೇಷನ್ ಅಲ್ಲಿ ಹೆಂಗ ಅನಿಸ್ತು? ಇವೆಂಟ್ ಮ್ಯಾನೇಜ್ಮೆಂಟ್ ಫುಲ್ಲು ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ನನಗೆ ಆ ಹೌಸು, ಬಲೂನ್ಸು ಎಲ್ಲ ತುಂಬ ಇಷ್ಟ ಆಯಿತು. ಫೇರಿ ಥೀಮು ಅದೆಲ್ಲ ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯ್ತಾ? ತುಂಬ ಇಷ್ಟ. ಥ್ಯಾಂಕ್ ಯು. ಥ್ಯಾಂಕ್ ಯು. ಆಯ್ತು, ಬನ್ನಿ. ಓಕೆ, ಡೆಕೋರೇಷನ್, ಓವರ್ ಆಲ್ ಡೆಕೋರೇಷನ್ ಹೆಂಗ ಅನಿಸ್ತು? ತುಂಬಾ ಚೆನ್ನಾಗಿ ಮಾಡಿದೀರಾ. ತುಂಬಾ ಎಲ್ಲಾದು ಖುಷಿಯಾಗಾಯ್ತು. ನೋಡಕ್ ತುಂಬಾ ಚೆನ್ನಾಗಿದೆ. ಈ ತರ ನಾನು ಎಲ್ಲೂ ನೋಡಿಲ್ಲ, ಬಟ್ ಇದನ್ನ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಫುಲ್ ಡೆಕೋರೇಷನ್ ಎಲ್ಲ ಹೆಂಗ ಅನಿಸ್ತು? ಡೆಕೋರೇಷನ್ ಚೆನ್ನಾಗಿತ್ತು. ಹೌದಾ, ಚೆನ್ನಾಯ್ತಾ? ಏನೋ ಒಂಥರ ಈ ಫಾಲ್ಸ್ ಒಳಗೆ ಬರ್ತೀವಲ್ಲ, ಆ ಟೈಪಲ್ಲಿ ಒಂಥರ ಹಂಗ ಅನ್ನಿಸ್ತು. ಥ್ಯಾಂಕ್ ಯು. ಫಾಗು ಈಗೆಲ್ಲ ಸಖತ್ತಾಗಿತ್ತು. ಹೌದಾ, ಮಾಡ್ಸೋದು ಒಂದೇ ಸತಿ ಹೌದು, ಚೆನ್ನಾಗಿರುತ್ತೆ. ಏಮಂಟಿ ಡೆಕೋರೇಷನ್ ಎಲ್ಲ ಹೆಂಗ ಅನಿಸ್ತು? ಡೆಕೋರೇಷನ್ ಎಲ್ಲ ಸೂಪರ್ ಮಾಡಿದ್ದಾರೆ. ಯಾರು ಮಾಡಿದ್ದು? ಸಂಭ್ರಮೇಶನ್ ಇವೆಂಟ್ಸ್ ಅಂತ ಹಾಸನದವರೇ, ಹಾಸನ ಹುಡುಗರೆ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಡ್ರೆಸ್ ಎಲ್ಲ ಹೆಂಗ್ ವೇರ್ ಮಾಡ್ಕೊಂಡಿದ್ದೀರಾ ಅದ್ರ ತಕ್ಕನಾಗಿ ಅವರು ಸೆಲೆಕ್ಷನ್ ಮಾಡಿ ಅದೇ ಸೆಟ್ಟಿಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಮಾಡಿದ್ದಾರೆ. ಥ್ಯಾಂಕ್ ಯು. ಚಿನಿ, ಕಂಪ್ಲೀಟ್ ಡೆಕೋರೇಷನ್ ಇವೆಂಟ್ಸ್ ಎಲ್ಲ ಹೆಂಗ ಅನಿಸ್ತು? ಚೆನ್ನಾಗಿ ಅನ್ಸು, ಚೆನ್ನಾಗಿ ಮಾಡಿದ್ದಾರೆ. ಹೌದಾ? ವಾಟರ್ ಫಾಲ್ಸ್ ಎಲ್ಲ ಅದಕ್ಕೆ ಏನಂತಾರೆ? ಅದೇ ಅದು ವಾಟರ್ ಫಾಲ್ಸ್ ಏನದು LED LED ಎಲ್ಲ ಗ್ರ್ಯಾಂಡ್ ಆಗಿದೆಯಾ? ಮಮ್ಮಿ, ಡೆಕೋರೇಷನ್ ಹೆಂಗ ಅನಿಸ್ತು?
ಡೆಕೋರೇಷನ್ ತುಂಬಾ ಚೆನ್ನಾಗೈತೆ. ಎಲ್ಲರೂ ಬಂದರೆಲ್ಲ ಹೇಳಿದ್ರು ತುಂಬಾ ಚೆನ್ನಾಗೈತೆ ಡೆಕೋರೇಷನ್ಸ್. ನಾನು ಎಲ್ಲೂ ನೋಡಿರ್ಲಿಲ್ಲ, ಸಖತ್ತಾಗಿ ಮಾಡ್ಯಾವ್ರೆ ಅಂತ ಹೇಳಿದ್ರು. ಹೌದಾ? ನಮ್ಮ ಫ್ರೆಂಡ್ಸ್ ಎಲ್ಲ ಸಖತ್ ಚೆನ್ನಾಗಿ ಮಾಡ್ಯಾವ್ರೆ. ಇಷ್ಟೊಂದು ದೊಡ್ಡದಾಗಿ ನಾನು ಎಲ್ಲೂ ನೋಡಿರ್ಲಿಲ್ಲ. ನಿಮ್ಗೆ ಹೆಂಗ ಅನ್ನಿಸ್ತು? ನನಗೂ ಸಖತ್ ಇಷ್ಟ ಆಯ್ತು. ಸಖತ್ ಇಷ್ಟ ಆಯ್ತಾ? ಸಖತ್ ಇಷ್ಟ ಆಯ್ತು. ಥ್ಯಾಂಕ್ ಯು. ಓವರ್ ಆಲ್ ಅರೇಂಜ್ಮೆಂಟ್ಸ್ ಎಲ್ಲ ಹೆಂಗಿದೆ? ಡೆಕೋರೇಷನ್ ಎಲ್ಲ ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ LED ನೀರು ಬೀಳೋ ತರ ಇರ್ಬೋದು. ಕಲರ್ ಬ್ಯಾಕ್ ಗ್ರೌಂಡ್, ನಿಮ್ಮಿಬ್ರು ನಿಮ್ಮ ಕಾಸ್ಟ್ಯೂಮ್ಸ್ ಸಖತ್ತಾಗಿ ಮ್ಯಾಚ್ ಆಗಿದೆ. ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಬಂದಿದ್ಯಾ? ಸಖತ್ತಾಗಿ ಬಂದಿದೆ. ಅನ್ಕೊಂಡು ನೀನು ಹೇಳ್ದಂಗೆ ಚೆನ್ನಾಗಿದೆ. ಥ್ಯಾಂಕ್ ಯು. ಪಿಂಕ್ ಆಗಿ ಇರುತ್ತೆ ಅಂತ ಹೇಳಿದಲ್ಲ, ಅದೇ ತರ ಚೆನ್ನಾಗಿ ಕಾಣಿಸ್ತಿತ್ತು. ಬಂದಾಗಂತೂ ಗೊಂಬೆ ಅಂತೂ ಅದರಲ್ಲಿ ಒಳ್ಳೆ ಮುದ್ದು ಅಪ್ಸರೆ ತರ ಕಾಣಿಸ್ತಿಲ್ಲ. ಏಂಜಲ್ ಮೇಲಿಂದ ಇಳಿದು ಬರೋ ತರ ಅದ್ರಲ್ಲೂ ನೀನು ಇದು ಮಾಡಿದ್ದಲ್ಲ, ವಿಡಿಯೋ ಮಾಡಿದ್ದಲ್ಲ, ಸಖತ್ತಾಗಿ ಕಾಣಿಸ್ತಿತ್ತು ಅವಳೆ ತರ. ಥ್ಯಾಂಕ್ ಯು. ಕಂಪ್ಲೀಟ್ ಡೆಕೋರೇಷನ್ ಅರೇಂಜ್ಮೆಂಟ್ಸ್ ಎಲ್ಲ ಹೆಂಗ ಅನ್ನಿಸ್ತು? ಸಖತ್ತಾಗಿದೆ, ಸಖತ್ತಾಗಿ ಬಂದಿದೆ. ಯಾವ್ದು ಜಾಸ್ತಿ ಇಷ್ಟ ಆಯ್ತು? ಬಲೂನ್ ಡೆಕೋರೇಷನ್ ಸಖತ್ತಾಗಿದೆ. ಓಕೆ, ಎಲ್ಲ ಟೋಟಲ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಬಂತಾ? ಸಖತ್ತಾಗಿ ಬಂದಿದೆ. ಓಕೆ, ಥ್ಯಾಂಕ್ ಯು. ಓವರ್ ಆಲ್ ಡೆಕೋರೇಷನ್ ಎಲ್ಲ ಹೆಂಗ ಅನ್ನಿಸ್ತು? ತುಂಬ ಇಷ್ಟ ಆಯಿತು. ಮೇನ್ ಡೆಕೋರೇಷನ್ ತುಂಬ ಇಷ್ಟ ಆಯಿತು. ಅದ್ರಲ್ಲಿ ಕೇಕ್ ಮಾತ್ರ ಇನ್ನು ಮಸ್ತಾಗಿತ್ತು. ಕೇಕ್ ಮಾತ್ರ ಮಾಡಿಸಿರೋದೆಲ್ಲ ಚೆನ್ನಾಗಿತ್ತು. ನನಗೆ ಇನ್ನು ಮ್ಯಾಜಿಕ್ ಬಂದಿದ್ದು ಇವೆಲ್ಲ ಬಂದಿದ್ದು ತುಂಬ ಖುಷಿ ಆಯಿತು. ಮಕ್ಕಳಿಗೆಲ್ಲ ಇನ್ನೂ ತುಂಬ ಖುಷಿ ಆಯಿತು. ಚೆನ್ನಾಗಿತ್ತು ಓವರ್ ಆಲ್? ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಓಕೆ, ಓವರ್ ಆಲ್ ಡೆಕೋರೇಷನ್ ಇವೆಂಟ್ಸ್ ಎಲ್ಲ ಹೆಂಗ ಅನ್ನಿಸ್ತು? ಈವೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಮ್ಯಾಜಿಕ್ ಶೋ ಎಲ್ಲ ಸೂಪರ್ ಆಗಿತ್ತು. ಮಕ್ಕಳಿಗಂತೂ ಸಖತ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಓವರ್ ಆಲ್ ಅರೇಂಜ್ಮೆಂಟ್ಸ್ ಡೆಕೋರೇಷನ್ ಎಲ್ಲ ಹೆಂಗ ಅನ್ನಿಸ್ತು? ಡೆಕೋರೇಷನ್ ನೀವು ನೋಡ್ಬೋದು, ಫುಲ್ಲು ಒಂಥರ ಮಗಳಿಗೆ ಬೇಕಾಗಂಗೆ ಫುಲ್ಲು ಬಾರ್ಬಿ ವರ್ಲ್ಡ್ ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅರೇಂಜ್ಮೆಂಟ್ ಇಂದ ಹಿಡಿದು ಒಂದು ಪ್ರೆಸೆಂಟೇಷನ್ ಎಲ್ಲ ಏನೇನು ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಏನು ಕಂಪ್ಲೇಂಟ್ಸ್ ಇಲ್ಲ. ಸೂಪರ್ ಆಗಿ ಬಂದಿದೆ. ಸೂಪರ್ ಆಗಿ ಬಂದಿದೆ ಮಾತ್ರ. ಎಲ್ಲ ನೀವೇ ನೋಡ್ಬೋದು. ಫುಲ್ಲು ಒಂಥರ ಮಕ್ಕಳೆಲ್ಲ ಆಟ ಆಡ್ಕೊಂಡು ಖುಷಿಯಾಗಿದ್ದಾರೆ ನೋಡಿ. ಆ ಒಂದು ಖುಷಿ ಇದೆಲ್ಲ, ಅದೇ ಗ್ರೇಟು. ಹಂಗೆ ಥ್ಯಾಂಕ್ ಯು. ಅಕ್ಕ, ಟೋಟಲ್ ಡೆಕೋರೇಷನ್ ಓವರ್ ಆಲ್ ಹೆಂಗ ಅನ್ನಿಸ್ತು? ಎಲ್ಲ ತುಂಬ ಚೆನ್ನಾಗಿದೆ. ಯಾಕಂದ್ರೆ ಈ ಥರ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಎಲ್ಲ ಅರೇಂಜ್ಮೆಂಟು ತುಂಬ ಚೆನ್ನಾಗಿದೆ. ಟೋಟಲಿ ಸೂಪರ್. ಥ್ಯಾಂಕ್ ಯು. ಓವರ್ ಆಲ್ ಡೆಕೋರೇಷನ್ ಹೆಂಗ ಅನ್ನಿಸ್ತು? ಸೂಪರ್ ಆಗಿತ್ತು. ಸೂಪರ್ ಆಗಿತ್ತಾ? ಚೆನ್ನಾಗಿ ಬಂದಿದ್ಯಾ? ಸೂಪರ್ ಬಂದಿದೆ, ಚೆನ್ನಾಗಿ ಬಂದಿದೆ. ನೀರಿಂದೆಲ್ಲ ಚೆನ್ನಾಗಿ ಬಂದಿದೆ. ಡಿಸ್ಪ್ಲೇ, ಎಂತ ಡಿಸ್ಪ್ಲೇ ಇದು? ಅದು LED ಡಿಸ್ಪ್ಲೇ ಭಾರಿ ಚೆನ್ನಾಗಿ ಬಂದಿದೆ. ಇನ್ನೊಂಚೂರು ಮೇಲಿಂದ ನೀರು ಬೀಳೋ ತರ ಮಾಡಬೇಕಿತ್ತು. ಅದೊಂದು ನೆಕ್ಸ್ಟ್ ಇಂದ ಡೈರೆಕ್ಟ್ ಆಗಿ ನೀರ್ನೇ ಚಲ್ತೀವಿ ಬಿಡಿ. ಅದು ಹಿಂಗ್ ನಾನು ನೀರು ಬೀಳುತ್ತೆ ಅನ್ಕೊಂಡಿದ್ದೆ. ಹೌದಾ? ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. 10 ಕೊಡ್ತೀನಿ. 10. ಥ್ಯಾಂಕ್ ಯು ಸೊ ಮಚ್. ಓಕೆ, ಇಲ್ಲಿ ನೋಡಿ, ಕಂಪ್ಲೀಟ್ ನಮ್ಮ ಫುಲ್ ಕಂಪ್ಲೀಟ್ ಫ್ಯಾಮಿಲಿ ಎಲ್ಲ ಹೆಂಗೆ ಸೆಟ್ಲ್ ಆಗಿದ್ದಾರೆ. ಆಯ್ತು, ನಿಮ್ಮನ್ನು ಒಂದ್ಸಲ ತೋರಿಸ್ದೆ. ಜೋಬಳ ಕೈ ಹಾಕೊಂಡಿರೋ ತೋರಿಸ್ಬೇಕನ್ಸುತ್ತೆ. ಇಲ್ಲಿ ವಿಕಾಸು, ದಿವ್ಯಾ, ಅವರ ಗಂಡ, ಅತ್ತಿಗೆ, ಅಮ್ಮ, ದಿದ್ದಿ, ಧೀರಜು, ಇದಕ್ಕ ಅನ್ಸಕ್ಕು, ಚಿಂಕಿ, ಚಮ್ಮಿ, ಗುಗುನು, ಚಿಕ್ಕಮ್ಮಿ, ಅಕ್ಕಕ್ಕ, ಫುಲ್ಲು ಕಂಪ್ಲೀಟ್ ಫ್ಯಾಮಿಲಿನೇ ಬಂದವ್ರೆ. ಹ್ಯಾಪಿ ಬರ್ತ್ಡೇ. ಏನ್ ಬೇಬೆ, ನಾನು ಬಟ್ಟೆ ಚೇಂಜ್ ಮಾಡ್ಕೊಬೇಡ ಅಂತ ಹೇಳಿದ್ರು, ನೀನು ಕ್ಯೂಟಿ ಇಬ್ರು ಚೇಂಜ್ ಮಾಡ್ಕೊ ಬಂದಿದ್ದೀರಲ್ಲ. ನಾನು ನೋಡಿ ಇದೇ ಬಟ್ಟೆಯಲ್ಲಿ ಇದ್ದೀನಿ ನಾನು. ಬೇಬೆ, ಕ್ಯೂಟಿನ ಇಟ್ಕೊ ಇಲ್ಲಿ ಒಂದ್ಸಲ. ಅವ್ಳು ನೋಡಿ ಇಲ್ಲಿ ಗಿಫ್ಟ್ಗಳನ್ನ ಎಳ್ದಾಕ್ತವಳೆ. ಸೊ ಏನು ಅಂತಂದ್ರೆ ಸಿಕ್ಕಾಪಟ್ಟೆ ಗಿಫ್ಟ್ಗಳು ಬಂದಿದೆ. ಗಿಫ್ಟ್ ಓಪನಿಂಗ್ ಅಂತಾನೆ ಒಂದು ಬ್ಲಾಗ್ ಮಾಡ್ತೀವಿ. ಅಷ್ಟು ಗಿಫ್ಟ್ ಬಂದಿದೆ. ಮಾಡಿಲ್ಲ ಅಷ್ಟು ಗಿಫ್ಟ್, ಆದ್ರೆ ಗಿಫ್ಟ್ಗಳು ಬಂದಿದೆ. ನೋಡೋಣ, ಅದೇ ಒಂದು ಸಪ್ರೇಟ್ ಆಗಿ ಒಂದು ಬ್ಲಾಗ್ ಮಾಡ್ತೀವಿ. ಏನೆಲ್ಲ ಗಿಫ್ಟ್ ಬಂದಿದೆ, ಎಷ್ಟೆಲ್ಲ ಬಂದಿದೆ ಅಂತ. ಬೇಬಿ, ಹೆಂಗ್ ಅನ್ನಿಸ್ತು ನಿನಗೆ ಇವೆಂಟ್? ಹೆಂಗ್ ಅನ್ನಿಸ್ತು ಬೇಬಿ? ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಮಗೆ ಒಂದು 0.1% ಟೆನ್ಷನ್ ಅನ್ನೋದು ಕೊಡದಲ್ಲೇ ನನಗಂತೂ ಆರಾಮ ಮನೇಲಿದ್ದೆ. ಮೇಕಪ್ಪು ಪ್ರತಿಯೊಂದು ಎಲ್ಲ ಇವನೇ ಹೇಳಿದ್ದಾಗ, ಕಾಸ್ಟ್ಯೂಮಿಂದ ಪ್ರತಿಯೊಂದು ಇವನೇ ಹೇಳ್ಕೊಂಡಿದ್ದ. ಎಲ್ಲ ನಾನು ಆರಾಮಾಗಿ ಕೂತ್ಕೊಂಡೆ, ಎಲ್ಲ ರೆಡಿ ಆದೆ. ಆಮೇಲೆ ಎಂಟ್ರಿ ಕೊಟ್ಟೆ. ಡೆಕೋರೇಷನ್ ಅಂತೂ ಒಂಥರ ಅದ್ಭುತ, ಸಖತ್ತಾಗಿ ಮಾಡಿದ್ರು. ಓವರ್ ಆಲ್ ಫಂಕ್ಷನ್ ನೋಡಿ ಸಖತ್ ಖುಷಿ ಆಯಿತು. ನನ್ನ ಮಗಳು ಏನಾದರೂ ದೊಡ್ಡದಾದ್ಮೇಲೆ ಈ ವಿಡಿಯೋ ನೋಡಿದ್ರೆ ಒಂಥರ ಮೆಮೊರಬಲ್, ಬೆಸ್ಟ್ ಮೆಮೊರಬಲ್ ಅಂತ ಹೇಳ್ಬೋದು. ನಮ್ಮ ಲೈಫಲ್ಲಂತೂ ಇಷ್ಟೊಂದು ಗ್ರ್ಯಾಂಡಾಗಿ ನಾವು ಯಾರು ಮಾಡ್ಕೊಂಡಿಲ್ಲ. ಸೊ ನನ್ನ ಮಗಳಿಗೆ ಮಾಡಿದ್ದು ನನಗದು ಸಖತ್ ಖುಷಿ ಆಯಿತು.
ಖುಷಿ ಆಯ್ತಾ? ಡೆಕೋರೇಷನ್ ಯಾರಿಗಂತ ಗೊತ್ತಾಯ್ತಲ್ಲ ನಿಂಗೆ ನನ್ ಬರ್ತಡೆ ನಿನ್ ಬರ್ತಡೆ ಎಲ್ಲ ಯಾರು ಮಾಡಿದೆ ಅವ್ರಿಗೆ ಕೊಟ್ಟಿದ್ದು. ಸಂಭ್ರಮೇಶನ್ ಇವೆಂಟ್ಸ್ ಅಂತ ನೋಡಿ, ಸಂಭ್ರಮೇಶನ್ ಇವೆಂಟ್ಸ್ ಅಂತ ಆ ಹೆಸರಲ್ಲೇ ಸಂಭ್ರಮ ಇದೆ ಅಷ್ಟೇ. ಸೊ ಮಾಡಿದ್ರು ಮಾತ್ರ ಹುಡುಗರು ನಿಜವಾಗ್ಲೂ ನನ್ನ ಮಗಳು ಬರ್ತ್ಡೇ ವ್ಲಾಗ್ ಬರುತ್ತೆ, ಬೇಕಾದ್ರೆ ನೋಡಿ ಅದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಹೌದು. ಮತ್ತೆ ಮೇನ್ ಬಂದು ಇವಳೇ ಹೇಳಿದ್ದು ನನಗೆ, ಮೇನ್ ಬಂದು ನಮ್ಮ ಹಾಸನದಲ್ಲೇ ಒಳ್ಳೊಳ್ಳೆ ಟ್ಯಾಲೆಂಟೆಡ್ಸ್ಗಳಿದಾರಲ್ಲ ಅವ್ರಿಗೆ ಕೊಡಿ ಅಂತ ಹೇಳಿದ್ದು. ಸೊ ಹಾಗಾಗಿ ನಾನು ಅವ್ರಿಗೆ ಡೆಕೋರೇಷನ್ ಮಾಡಿ ಸಕ್ಕತ್ ಇಷ್ಟ ಆಗಿತ್ತು ನನಗೆ. ಸೊ ಅವ್ರಿಗೆ ಹೇಳೋಣ ಅಂತ ಹೇಳಿ ಆಮೇಲೆ ಅವ್ರಿಗೆ ಮಾಡಿಸಿದ್ದೆ. ಓಕೆ, ನೋಡೋದ್ರಲ್ಲ ಸಾಕು. ಸೊ ಇನ್ನು ಕಂಪ್ಲೀಟ್ ಬರ್ತಡೇ ವ್ಲಾಗ್ ನಿಮಗೆ ಸದ್ಯದಲ್ಲೇ ಬರ್ತಾ ಹೋಗುತ್ತೆ ಒಂದೊಂದೇ. ಸೊ ಇದೇ ಥರ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೋಗ್ಬಿಡಿ. ಮೇಯ್ನಾಗಿ ಹೇಳ್ತಾ ಇದ್ದೀನಿ ಕೇಳಿ, ಗಿಫ್ಟ್ಗಳು ಬಂದಿದೆ, ಭಯಂಕರ ಬಂದಿದೆ ಗಿಫ್ಟ್ಗಳು. ಎಲ್ಲದು ಅನ್ಬಾಕ್ಸಿಂಗ್ ಮಾಡೇ ಮಾಡ್ತೀವಿ. ನಿಮ್ಮ ಆ ವಿಡಿಯೋನು ಅಪ್ಲೋಡ್ ಆಗುತ್ತೆ ಸದ್ಯದಲ್ಲಿ. ಓಕೆನಾ? ಅಲ್ಲಿ ತನಕ ಲೈಕ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ ಹೀರೋಸ್, ಬಾಯ್.